subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಗಣಿತ ವಿಷಯದಲ್ಲಿ 11ನೇ ಅಧ್ಯಾಯವಾದ ಅಳತೆಗಳು ಉದ್ದ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 11.2 ಅನ್ನು ಕುರಿತು ತಿಳಿಯೋಣ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ನಾವು ಅಭ್ಯಾಸ 11.1 ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನ ತಿಳ್ಕೊಂಡಿದ್ವಿ ಅಲ್ವಾ. ನಾವು ಅಭ್ಯಾಸ 11.2 ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ಮಕ್ಕಳೇ. ಅಭ್ಯಾಸ 11.1 ರಲ್ಲಿ ನೀವು ಏನ್ ತಿಳ್ಕೊಂಡ್ರಿ ಅಂದ್ರೆ ಮೀಟರ್ ಇಂದ ಸೆಂಟಿಮೀಟರ್ಗೆ ಪರಿವರ್ತಿಸಬೇಕಂತಂದ್ರೆ 100 ರಿಂದ ಗುಣಿಸಬೇಕು ಅಂತ ತಿಳ್ಕೊಂಡ್ರಿ ಅಲ್ವಾ. ಇಲ್ಲಿ ಸೆಂಟಿಮೀಟರ್ ಇಂದ ಮೀಟರ್ಗೆ ಪರಿವರ್ತಿಸಬೇಕಾದ್ರೆ ನಾವು 100 ರಿಂದ ಭಾಗಿಸಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ. ಸೆಂಟಿಮೀಟರ್ ಅನ್ನ ಮೀಟರ್ಗೆ ಪರಿವರ್ತಿಸಬೇಕಾದ್ರೆ 100 ರಿಂದ ಭಾಗಿಸಬೇಕಾಗುತ್ತೆ. ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಮಾದರಿ ಲೆಕ್ಕವನ್ನು ಕೊಟ್ಟಿದ್ದಾರೆ. 500 ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸು ಅಂತ ಕೊಟ್ಟಿದ್ದಾರೆ. ಆಗ ಏನ್ ಮಾಡಿದ್ದಾರೆ ಇಲ್ಲಿ 500/100. ಈ 2 ಸೊನ್ನೆಗೆ ಈ 2 ಸೊನ್ನೆ ಹೋಗುತ್ತೆ. ಆಗ ಎಷ್ಟು ಉಳಿಯುತ್ತೆ 5 ಮೀಟರ್ ಆಗುತ್ತೆ ಮಕ್ಕಳೇ. ಈ ರೀತಿ ನಾವು ಸೆಂಟಿಮೀಟರ್ ಇಂದ ಮೀಟರ್ಗೆ ಪರಿವರ್ತಿಸಬೇಕು ಅಂತಂದ್ರೆ 100 ರಿಂದ ಭಾಗಿಸಬೇಕಾಗುತ್ತೆ. ಹಾಗಾದ್ರೆ ಅಭ್ಯಾಸ 11.2 ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ 1. ಈ ಮುಂದಿನ ಅಳತೆಗಳನ್ನು ಮೀಟರ್ಗೆ ಪರಿವರ್ತಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈಗ ತಾನೇ ಹೇಳಿದೆ ಮಕ್ಕಳೇ, ಸೆಂಟಿಮೀಟರ್ ಇಂದ ಮೀಟರ್ಗೆ ಪರಿವರ್ತಿಸಬೇಕು ಅಂತಂದ್ರೆ ನಾವು 100 ರಿಂದ ಭಾಗಿಸಬೇಕು. ಹೌದಲ್ವಾ. ನೋಡಿ ಮಕ್ಕಳೇ ಹೇಗ್ ಮಾಡೋದು ಅಂತ. ಮೊದಲ ಲೆಕ್ಕ 800 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನೋಡಿ. 800 ಸೆಂಟಿಮೀಟರ್ ಈಕ್ವಲ್ಸ್ ಟು 800/100. ನೋಡಿ ಮಕ್ಕಳೇ ಈ 2 ಸೊನ್ನೆ ಈ 2 ಸೊನ್ನೆ ಹೋಗುತ್ತೆ. ಎಷ್ಟು ಉಳಿತು ಮಕ್ಕಳೇ 8 ಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ. ಇಲ್ಲಿ ನಾವು 100 ರಿಂದ ಭಾಗಿಸಿದೀವಿ. ಯಾಕೆಂದ್ರೆ ಇಲ್ಲಿ ಸೆಂಟಿಮೀಟರ್ ಅನ್ನ ಮೀಟರ್ಗೆ ಪರಿವರ್ತಿಸಲಾಗಿದೆ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 900 ಸೆಂಟಿಮೀಟರ್ ಅಂತ ಇದೆ. 900 ಸೆಂಟಿಮೀಟರ್ ಈಕ್ವಲ್ಸ್ ಟು 900/100. ನೋಡಿ ಮಕ್ಕಳೇ ಈ 2 ಸೊನ್ನೆ ಈ 2 ಸೊನ್ನೆಗೆ ಹೋಗುತ್ತೆ. ನಂತರ ಉಳಿಯೋದೆಷ್ಟು 9 ಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ. ಅದೇ ರೀತಿಯಲ್ಲಿ ಉಳಿದ ಲೆಕ್ಕಗಳನ್ನು ಮಾಡಿ ಮಕ್ಕಳೇ. 600 ಸೆಂಟಿಮೀಟರ್ ಈಕ್ವಲ್ಸ್ ಟು 600/100. ಈ 2 ಸೊನ್ನೆ ಈ 2 ಸೊನ್ನೆ ಹೋಗುತ್ತೆ. ಉಳಿಯೋದು 6 ಮೀಟರ್. ನಂತರ ನೋಡಿ 1000 ಸೆಂಟಿಮೀಟರ್ ಅಂತ ಇದೆ. 1000 ಸೆಂಟಿಮೀಟರ್ ಈಕ್ವಲ್ಸ್ ಟು 1000/100. ನೋಡಿ ಮಕ್ಕಳೇ ಈ 2 ಸೊನ್ನೆ ಈ 2 ಸೊನ್ನೆ ಹೋಗುತ್ತೆ. ಎಷ್ಟು ಉಳಿತು 10 ಮೀಟರ್. ನಂತರ 3000 ಸೆಂಟಿಮೀಟರ್ ಅಂತ ಇದೆ ಮಕ್ಕಳೇ. 3000 ಸೆಂಟಿಮೀಟರ್ ಈಕ್ವಲ್ಸ್ ಟು 3000/100. ಈ 2 ಸೊನ್ನೆ ಈ 2 ಸೊನ್ನೆ ಹೋಗುತ್ತೆ ಮಕ್ಕಳೇ. ಉಳಿಯೋದೆಷ್ಟು 30 ಮೀಟರ್. ನಂತರ 300 ಸೆಂಟಿಮೀಟರ್ ಅಂತ ಇದೆ ಮಕ್ಕಳೇ. 300 ಸೆಂಟಿಮೀಟರ್ ಈಕ್ವಲ್ಸ್ ಟು 300/100. ಈ 2 ಸೊನ್ನೆ ಈ 2 ಸೊನ್ನೆ ಹೋಗುತ್ತೆ ಮಕ್ಕಳೇ. ಎಷ್ಟಿದೆ 3 ಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 2. ಖಾಲಿ ಜಾಗವನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ 400 ಸೆಂಟಿಮೀಟರ್ ಈಕ್ವಲ್ಸ್ ಟು ಡ್ಯಾಶ್ ಮೀಟರ್ ಅಂತ ಕೇಳಿದಾರೆ ಮಕ್ಕಳೇ. ನೋಡಿ 100 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮೀಟರ್. 200 ಸೆಂಟಿಮೀಟರ್ ಈಕ್ವಲ್ಸ್ ಟು 2 ಮೀಟರ್. ಅದೇ ರೀತಿ 400 ಸೆಂಟಿಮೀಟರ್ ಈಕ್ವಲ್ಸ್ ಟು 4 ಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ. ಇಲ್ಲಿ 900 ಸೆಂಟಿಮೀಟರ್ ಅಂತ ಇದೆ. ಮೀಟರ್ಗೆ ಪರಿವರ್ತಿಸಿದಾಗ 9 ಮೀಟರ್. ನಂತರ ನೋಡಿ 875 ಸೆಂಟಿಮೀಟರ್ ಅಂತ ಇದೆ ಈಕ್ವಲ್ಸ್ ಟು ಡ್ಯಾಶ್ ಮೀಟರ್ ಡ್ಯಾಶ್ ಸೆಂಟಿಮೀಟರ್ ಅಂತ ಇದೆ. ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ. 100 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮೀಟರ್ ಆದರೆ ಇಲ್ಲಿ ನೋಡಿ 3ರ ಸ್ಥಾನವನ್ನು ನೋಡಿ 800 ಇದೆ ಅಲ್ವಾ. 800 ಅಂದರೆ 8 ಮೀಟರ್. ಉಳಿದದ್ದು 75 ಸೆಂಟಿಮೀಟರ್. ನಂತರ ಇಲ್ಲಿ ನೋಡಿ ಮಕ್ಕಳೇ 750 ಸೆಂಟಿಮೀಟರ್ ಇದೆ. ಇಲ್ಲಿ 700 ಸೆಂಟಿಮೀಟರ್ ಅಂದರೆ 7 ಮೀಟರ್. ನಂತರ 50 ಸೆಂಟಿಮೀಟರ್. ನೋಡಿ ಮಕ್ಕಳೇ ಎಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ನಂತರ ಮುಖ್ಯ ಪ್ರಶ್ನೆ 3. ಸರಿ ಅಥವಾ ತಪ್ಪು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. 20 ಮೀಟರ್ ಈಕ್ವಲ್ಸ್ ಟು 1000 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇದು ಸರಿನೋ ತಪ್ಪೋ ಮಕ್ಕಳೇ? 20 ಮೀಟರ್ ಅಂದರೆ
ಎಷ್ಟಾಗುತ್ತೆ ಮಕ್ಕಳೇ? 2000 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ ಇದು ತಪ್ಪು. ನಂತರ 5 ಮೀಟರ್ ಈಕ್ವಲ್ಸ್ ಟು 500 ಸೆಂಟಿಮೀಟರ್. ಹೌದಲ್ವಾ ಮಕ್ಕಳೇ? 1 ಮೀಟರ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್ ಆದರೆ 5 ಮೀಟರ್ ಈಕ್ವಲ್ಸ್ ಟು 500 ಸೆಂಟಿಮೀಟರ್. ಸರಿಯಾಗಿದೆ. ನಂತರ ನೋಡಿ ಮಕ್ಕಳೇ, ಮೂರನೇ ಪ್ರಶ್ನೆ. 150 ಸೆಂಟಿಮೀಟರ್ ಈಕ್ವಲ್ಸ್ ಟು 1.5 ಮೀಟರ್. ಇದು ಸರಿಯಾಗಿದೆ. ನಂತರ ನೋಡಿ ಮಕ್ಕಳೇ, 750 ಸೆಂಟಿಮೀಟರ್ ಈಕ್ವಲ್ಸ್ ಟು 75 ಮೀಟರ್ ಅಂತ ಇದೆ. ಈ ಉತ್ತರ ತಪ್ಪಾಗಿದೆ ಮಕ್ಕಳೇ. 750 ಸೆಂಟಿಮೀಟರ್ ಅಂದರೆ 7 ಮೀಟರ್ 50 ಸೆಂಟಿಮೀಟರ್ ಆಗುತ್ತೆ ಮಕ್ಕಳೇ. ಹಾಗಾಗಿ ಇದು ತಪ್ಪು. ಹಾಗಾದರೆ ಮಕ್ಕಳೇ, ಅಭ್ಯಾಸ 11.2ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 11.3 ತಿಳಿಯೋಣ ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.